ವೆಲ್ಕಮ್ ಟು ದ ನ್ಯೂ ವಿಡಿಯೋ. ಸಮ್ಮರ್ ಹತ್ತಿರ ಬಂತು, ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಎಲ್ಲರೂ ಪ್ಲ್ಯಾನ್ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರ. ನಾವು ಅದೇ ರೀತಿ ಪ್ಲ್ಯಾನ್ ಮಾಡಿಕೊಂಡು ನಾವು ಬಂದಿರೋಂಥದ್ದು ಹಿಲ್ವ್ಯೂ ರೆಸಾರ್ಟ್ ಅಂತ. ಕೈವಾರ ಅಂತ ಎಲ್ಲ ಕೇಳಿರ್ತೀರ, ವೆರಿ ಪಾಪ್ಯುಲರ್ ದೇವಸ್ಥಾನ ಇದೆ ಕೈವಾರ, ಆ ಊರಲ್ಲೇ ಇರೋಂಥದ್ದು. ಬೆಂಗಳೂರಿಂದ ಒಂದು 60 ಮಿನಿಟ್ಸ್ ಟು 80 ಮಿನಿಟ್ಸ್ ಡ್ರೈವ್ ಬಂದರೆ ಸಿಗುತ್ತೆ. ಅಂದರೆ ಹೆಬ್ಬಾಳಿಂದ 80 to 90 ಮಿನಿಟ್ಸ್ ಡ್ರೈವ್ ಒಳಗಡೆ ಆರಾಮಾಗಿ ರೀಚ್ ಆಗ್ಬೋದು. ಇವಾಗ ಆಲ್ರೆಡಿ ನಾವು ಬಂದಿದ್ದೀವಿ. ಸೊ ಒಳಗಡೆ ಎಲ್ಲ ನೋಡೋಣ, ರೆಸಾರ್ಟಲ್ಲಿ ಏನೇನು ಅಕಾಮಿಡೇಷನ್ ಇದೆ ಮತ್ತು ಡೇ ಪ್ಯಾಕೇಜಸ್ ಎಲ್ಲ ಏನಿದೆ ಎಲ್ಲ ನೋಡೋಣ. ಆಮೇಲೆ ನೀವೇನೋ ಬಲ್ಕಲ್ಲಿ ಬಂದರೆ ಈ ಸ್ಕ್ರಾಲ್ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ ನಿಮ್ಮನ್ನ ಡಿಸ್ಕೌಂಟ್ನ ನೀವು ಪಡ್ಕೊಬೋದು. ಹಿಲ್ವ್ಯೂ ರೆಸಾರ್ಟ್ನ ಈ ಸ್ಪೆಷಾಲಿಟಿ ಏನಂತಂದರೆ ಡಿಫ್ರೆಂಟ್ ಅಂದರೆ ಯೂನಿಕ್ ಆಗಿರೋಂಥ ಸ್ಟೇಸ್ ಇದೆ. ಡೋಮ್ ಶೇಪಲ್ಲಿದೆ, ಆಮೇಲೆ ಮಹಾರಾಜ ಟೆಂಟ್ ವಿಲಾ ಅಂತ ಇದೆ, ಆಮೇಲೆ ಲೀವ್ ಶೇಪಲ್ಲಿರೋಂಥ ವುಡನ್ ಕಾಟೇಜ್ ಇದೆ, ಸಿಲಿಂಡರ್ ಶೇಪಲ್ಲಿರೋಂಥ ವುಡನ್ ಕಾಟೇಜಸ್ ಎಲ್ಲ ಇದೆ. ಅಷ್ಟೇ ಅಲ್ಲ, ಜಕೂಸ್ ಇರೋ ರೂಮ್ಸು ಮತ್ತು ಬಾಟಬ್ ಇರೋ ರೂಮ್ಸ್ ಎಲ್ಲ ಇದೆ. ಸೊ ಪ್ರತಿಯೊಂದನ್ನು ಈ ವಿಡಿಯೋದಲ್ಲಿ ಡೀಟೇಲಾಗಿ ನೋಡ್ತಾ ಹೋಗೋಣ. ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಬೇರೆ ಬೇರೆ ನಮ್ಮದು ರೆಸಾರ್ಟ್ ವೀಡಿಯೋಸ್ ಇದೆ, ಅದನ್ನು ಸಹ ಚೆಕ್ ಮಾಡಿ. ಈಗ ಬನ್ನಿ ವಿಡಿಯೋ ಆಗಿದ್ದೆ. ಲಂಚ್ ಟೈಮ್ ಆಗಿದ್ದರಿಂದ ಡೈರೆಕ್ಟಾಗಿ ನಾವು ಲಂಚ್ಗೆ ಡೈನಿಂಗ್ ಏರಿಯಾಗೆ ಬಂದಿದ್ದೀವಿ. ಡೈನಿಂಗ್ ಏರಿಯಾ ಎಂಟ್ರಿ ಕೊಟ್ಟಿದ ತಕ್ಷಣ ಸಖತ್ತಾಗಿದೆ, ಒಂಥರ ಕಲರ್ಫುಲ್ ವೈಬ್ರೆಂಟ್ ಆಗಿದೆ. ಫುಲ್ ಇಲ್ಲೆಲ್ಲ ಅರೇಂಜ್ ಮಾಡಿದ್ದಾರೆ, ಸಪ್ರೇಟ್ ಟೇಬಲ್ ಮತ್ತು ಚೇರ್. ನಾವು ರೆಸ್ಟೋರೆಂಟ್ಗೆ ಯೂಶ್ವಲಿ ಹೋದರೆ ಹೇಗಿರುತ್ತೋ ಅದೇ ಥರನೇ ಇದೆ ಡೈನಿಂಗ್ ಏರಿಯಾ. ಆ್ಯಂಡ್ ಇವತ್ತು ತುಂಬ ಜನ ಇಲ್ಲ, ನಾವು ಇವತ್ತು ವೀಕ್ ಡೇಸ್ ಬಂದಿರೋದ್ರಿಂದ ತುಂಬ ಜನ ಇಲ್ದಲೇ ಇರೋದ್ರಿಂದ ಬಫೆ ಲಂಚ್ ಇರಲ್ಲ. ಸೊ ಅಲಾಕಟ್ಟೆಲ್ಲಿ ಬುಕ್ ಮಾಡ್ಕೋಬೇಕು. ನಾವೀಗ ಟೊಮೆಟೊ ಸೂಪ್ನ ಆರ್ಡರ್ ಮಾಡಿದ್ವಿ. ಸೊ ಬಂದಿದೆ, ಟೇಸ್ಟ್ ಮಾಡಿದೆ, ತುಂಬ ಚೆನ್ನಾಗಿದೆ. ತುಂಬ ಸ್ಪೈಸಿ ಥರ ಇಲ್ಲ, ಮೀಡಿಯಮ್ ಆಗಿದೆ, ಚೆನ್ನಾಗಿದೆ, ನಮಗಿಷ್ಟ ಆಯಿತು. ಇನ್ನೇನು ನಮ್ಮದು ಊಟ ಮುಗಿತಾ ಬಂತು. ಸೊ ನಾವು ಮುಂಚೆನೇ ಕೇಳಿದ್ವಿ ಇಲ್ಲಿ ಫುಡ್ ತುಂಬ ಚೆನ್ನಾಗಿರುತ್ತೆ ಅಂತ. ಸೊ ಇವತ್ತು ನಾವು ಟೇಸ್ಟ್ ಮಾಡ್ತಾಯಿದ್ವಿ. ನೀವೇನಾದ್ರು ಫುಡ್ಡಿ ಆಗಿದ್ದರೆ ಖಂಡಿತ ನೀವು ಕೂಡ ಇಷ್ಟಪಡ್ತೀರಾ, ಫುಡ್ಡೆಲ್ಲ ಎಂಜಾಯ್ ಮಾಡ್ತೀರಾ. ಆ್ಯಂಡ್ ನಾವು ಬಟರ್ ಕುಲ್ಚಾ ತೊಗೊಂಡಿದ್ದು, ಅದು ಟೇಸ್ಟು ತುಂಬ ಸಾಫ್ಟಾಗಿ ಆಯಿತು, ಚೆನ್ನಾಗಿತ್ತು, ಕ್ರಿಸ್ಪಿಯಾಗಿ. ಆ್ಯಂಡ್ ಅದ್ರ ಜೊತೆಗೆ ನಾವು ಗ್ರೇವಿ ತೊಗೊಂಡಿದ್ದು ಮಲಾಯ್ ಕೋಫ್ತಾ. ಸೊ ಅದು ತುಂಬ ಚೆನ್ನಾಗಿತ್ತು. ಒಂದೊಂದು ಕಡೆ ಒಂದೊಂದು ಥರ ನಾನು ಟೇಸ್ಟ್ ಮಾಡಿದ್ದೀನಿ. ಅದು ಒಂಥರ ಗ್ರೇವಿ ಅಂತಂದರೆ ನಮಗೆ ಫಸ್ಟ್ ಅನ್ಸೋದು ರೆಡ್ ಆಗಿರುತ್ತೆ ಅಂತ, ಬಟ್ ಇಲ್ಲಿ ಮಲಾಯ್ ಕೋಫ್ತಾ ವೈಟ್ ಕಲರ್ ಇತ್ತು. ನಾನು ಬೇರೆ ಬೇರೆ ಥರದ್ದೆಲ್ಲ ಟೇಸ್ಟ್ ಮಾಡಿದ್ದೆ. ಸೊ ಇದು ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು. ಆ ಮಲಾಯ್ ಕೋಫ್ತಾದಲ್ಲಿ ಫುಲ್ಲು ದ್ರಾಕ್ಷಿ, ಗೋಡಂಬಿ ಎಲ್ಲ ಹಾಕಿ ಮಾಡಿದರು, ತುಂಬ ಚೆನ್ನಾಗಿ ಅನಿಸ್ತಿತ್ತು ಅದು ಫ್ರೈ ಮಾಡಿದ್ದು. ಆ್ಯಂಡ್ ಈಗ ಲಾಸ್ಟಿಗೆ ನಾವು ಕರ್ಡ್ ರೈಸ್ನ ತೊಗೊಂಡಿದ್ವಿ. ಸಮ್ಮರ್ ಇರೋದ್ರಿಂದ ಫುಲ್ಲು ಬಿಸಿಲಿದೆ ಹೊರಗಡೆ, ಒಂಚೂರು ಕೂಲ್ ಆಗಲಿ ಅಂತ ಕರ್ಡ್ ರೈಸಿಗೆ ಎಂಡ್ ಮಾಡ್ತಾಯಿದ್ವಿ ನಮ್ಮ ಊಟ. ಈಗ ಸಂಜೆ 5:30 ಆಗಿದೆ. ಸೊ ಕಾಫಿ ಸ್ನ್ಯಾಕ್ಸಿಗೆ ಅಂತ ಬಂದಿದ್ದೀವಿ. ಮಧ್ಯಾಹ್ನ ತುಂಬಾ ಬಿಸಿಲಿತ್ತು, ನಿಮಗೇನು ತೋರ್ಸೋಕ್ಕಾಗಲಿಲ್ಲ. ಫುಲ್ ಬಿಸಿಲಿಗೆ ನಮಗೂ ಒಂಥರ ಟಯರ್ಡ್ ಆಗೋಗಿತ್ತು ಬಂದಿದ ತಕ್ಷಣ. ಸೊ ಲಂಚ್ ಮಾಡಿಕೊಂಡು ಸೀದಾ ರೂಮಿಗೆ ಹೊಟ್ಟೋಗಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ. ಈಗ ಫುಲ್ ಫ್ರೆಶ್ ಆಗಿದ್ದೀವಿ. ಈ ಪ್ರಾಪರ್ಟಿ ಬಗ್ಗೆ ಹೇಳಬೇಕು ಅಂದರೆ ತುಂಬಾ ದೊಡ್ಡದಾಗಿದೆ, ಮತ್ತು ಲಾನ್ಗಳು ಅಷ್ಟೇ ತುಂಬ ಚೆನ್ನಾಗೇ ಮೇಂಟೈನ್ ಮಾಡಿದ್ದಾರೆ ಇಲ್ಲಿ. ಆ್ಯಂಡ್ ಇಲ್ಲಿ ಎಲ್ಲ ಕುತ್ಕೊಳ್ಳೋದಕ್ಕೆ ಡೈನಿಂಗ್ ಏರಿಯಾ ಇರ್ಬೋದು, ಬೇರೆ ಬೇರೆ ಯುನಿಕ್ ಶೇಪಲ್ಲಿದೆ ಕುತ್ಕೊಳ್ಳೋಕೆ, ಅಲ್ಲಲ್ಲೇ ಕುತ್ಕೊಳ್ಬೋದು ನೀವು. ಇಲ್ಲಿ ನಾನು ನಿಂತಿರೋದು ಬೋಟ್ ಶೇಪಲ್ಲಿದೆ, ಚೆನ್ನಾಗಿದೆ. ಅಲ್ಲಿ ಇನ್ನೊಂದಿದೆ, ಒಂದು ಹಟ್ ಥರ ಹೈಟಲ್ಲಿ ಮಾಡಿದ್ದಾರೆ, ಎಲಿವೇಟೆಡ್ ಹಟ್ ಥರ ಇದೆ. ಸೊ ಅಲ್ಲೂ ಕುತ್ಕೋಬೋದು, ಅದು ತೋರಿಸ್ತೀನಿ, ಚೆನ್ನಾಗಿದೆ. ನಾನೀಗ ಕಿಡ್ಸ್ ಏರಿಯಾದಲ್ಲಿದ್ದೀನಿ. ತುಂಬಾ ಆ್ಯಕ್ಟಿವಿಟೀಸ್ ಇದೆ ಮಕ್ಕಳಿಗೆ, ನೋಡ್ತಿರ್ಬೋದು, ನಿಮಗೆ ಕಾಣಿಸ್ತಾ ಇದೆ. ನನ್ನ ಮಗಳಂತೂ ನಿಜವಾಗ್ಲೂ ಎಂಜಾಯ್ ಮಾಡ್ತಾಳೆ. ನೀವು ಮಕ್ಕಳೇನಾದ್ರು ಕರ್ಕೊಂಬಂದರೆ, ನಮಗೆ ತುಂಬ ಜನ ಕೇಳ್ತಾಯಿದ್ರು ಮಕ್ಕಳಿಗೆ ಏನಾದ್ರು ಇದೆಯಾ ಸ್ಪೆಸಿಫಿಕ್ಕಾಗಿ ಆ್ಯಕ್ಟಿವಿಟೀಸ್ ಅಂತ. ಸೊ ನಾವು ಇಲ್ಲಿವರೆಗೂ ಹೋಗಿರೋ ರೆಸಾರ್ಟಲ್ಲಿ ನಮ್ಗೆ ಇಷ್ಟು ಆ್ಯಕ್ಟಿವಿಟೀಸ್ ಬರೀ ಮಕ್ಕಳಿಗೆ ಕಾಣಿಸೋದು ಇದೆ. ಫಸ್ಟ್ ರೆಸಾರ್ಟ್ ನಮಗೆ 120+ ಆ್ಯಕ್ಟಿವಿಟೀಸ್ ಇದೆ ಮಕ್ಕಳಿಗೆ. ಇಲ್ಲಿ ಸ್ಲೈಡಿಂಗ್ ಇರ್ಬೋದು, ಸ್ವಿಂಗ್ ಅಂತ ಎಲ್ಲ ಬೇರೆ ಬೇರೆ ಆ್ಯಕ್ಟಿವಿಟೀಸ್ ಇದೆ. ತುಂಬ ಇಷ್ಟಪಡ್ತಾರೆ ಮಕ್ಕಳು ಇದೆಲ್ಲ ನೋಡಿದಾಗ. ಸಖತ್ತಾಗಿದೆ ಅಮ್ಮ, ಲಾಸ್ಟ್ ಟೈಮ್ ನೀನು ಆಡಿದ್ಯಲ್ಲ ಅದೇ ಥರ ಈ ರೆಸಾರ್ಟಲ್ಲೂ ಇದೆ. ಈಗ ನಾನು ಬರ್ಡ್ಸ್ ಏವರಿ ಹತ್ರ ಇದ್ದೀನಿ. ಇಲ್ಲಿ ತುಂಬಾ ಬರ್ಡ್ಸ್ಗಳಿದೆ. ಸೊ ನೀವು ಬಂದಾಗ ಇಲ್ಲೊಂದು 10-15 ಮಿನಿಟ್ಸ್ ಆರಾಮಾಗಿ ಈ ಚಿರ್ಪಿಂಗ್ ಸೌಂಡ್ ಎಲ್ಲ ಕೇಳಿಕೊಂಡು ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು. ಮಕ್ಕಳಿಗೂ ಅಷ್ಟೇ ಇದೆಲ್ಲ ತೋರಿಸ್ಬೋದು, ಯಾವ ಥರ ಡಿಫ್ರೆಂಟ್ ಟೈಪ್ಸ್ ಆಫ್ ಬರ್ಡ್ಸ್ ಇದೆ. ಸೊ ಚೆನ್ನಾಗಿರುತ್ತೆ, ಒಂದು 10-15 ಮಿನಿಟ್ಸ್ ಆರಾಮಾಗಿರೋಕ್ಕೆ. ಇಲ್ಲೊಂದು ರ್ಯಾಬಿಟ್ ಇದೆ, ಬ್ಲ್ಯಾಕ್ ಕಲರ್ ರ್ಯಾಬಿಟು, ಅದಕ್ಕೆ ಫುಡ್ ಹಾಕಿದ್ರು. ಈಗ ಅದ್ರ ಪಕ್ಕ 4 ಮರಿ ಏನೋ ಇದೆ, ಪುಟ್ಟದು, ಎಷ್ಟು ಒಳ್ಳೆ ಇಲಿ ಮರಿ ಇದ್ದಂಗಿದೆ, ಎಷ್ಟು ಪುಟಾಣಿಗೆ ಕಲರ್ ರ್ಯಾಬಿಟ್ ಇದೆ, ಚೆನ್ನಾಗಿದೆ. ಇಲ್ಲಿ ನಿಮಗೆ ಡೇ ಔಟಿಂಗ್ ಆಪ್ಷನ್ ಕೂಡ ಇರೋದ್ರಿಂದ ಬೆಳಗ್ಗೆಯಿಂದ ಸಂಜೆವರೆಗೂ ಆಟ ಆಡೋದಕ್ಕೆ ಅಂತ ಹೇಳಿ ತುಂಬಾ ಆ್ಯಕ್ಟಿವಿಟೀಸ್ ಇದೆ. ಇಲ್ಲಿ ನಾನು ನಿಂತಿರೋದು ಒಂದು ದೊಡ್ಡ ಫೀಲ್ಡ್ ಏರಿಯಾದಲ್ಲಿ ನಿಂತಿದ್ದೀನಿ. ಆ್ಯಂಡ್ ಈ ಕಡೆನೂ ಫುಲ್ ಗ್ರೀನರಿ ಆಗಿರುವಂಥ ಸ್ಟೇಜ್ ಇದೆ.
ಇಲ್ಲಿ ಕಾರ್ಪೊರೇಟ್ ಔಟಿಂಗ್ ಕೂಡ ಮಾಡ್ಕೊಳ್ಬೋದು. ನಿಮ್ಗೆ ಏನಾದ್ರು ಬೇಕು ಅಂದರೆ ಟೀಮ್ ಬಿಲ್ಡಿಂಗ್ ಕೂಡ ಇಲ್ಲಿ ಮಾಡ್ಕೊಳ್ಳೋಷ್ಟು ಸ್ಪೇಸ್ ಇದೆ, ಚೆನ್ನಾಗಿರುತ್ತೆ. ಒಂದು 50-100 ಮೆಂಬರ್ಸ್ ಆರಾಮಾಗಿ ಇಲ್ಲಿ ಟೀಮ್ ಬಿಲ್ಡಿಂಗ್ ಮಾಡ್ತೀನಿ ಅಂದರೆ ಮಾಡ್ಕೊಳ್ಬೋದು. ಅವ್ರ ಫೋನ್ ನಂಬರ್ ನಿಮ್ಗೆ ಬೇಕು ಅಂತಂದರೆ ಟೀಮ್ ಬಿಲ್ಡಿಂಗ್ಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ ಆ್ಯಂಡ್ ಅವ್ರು ನಿಮ್ಮ ಟೀಮ್ ಬಿಲ್ಡಿಂಗ್ ಏನಾದ್ರು ಬೇಕು ಅಂದರೆ ಅವ್ರಿಗೆ ಬುಕ್ ಮಾಡ್ಕೋಬೋದು. ನಾನು ಆವಾಗಲೇ ಹೇಳಿದೆ ಹಟ್ ಶೇಪ್ ಇನ್ ಡೈನಿಂಗ್ ಏರಿಯಾ ಇದೇನೆ ಮೇಲ್ಗಡೆ. ಇಲ್ಲಿ ಕುತ್ಕೊಂಡ್ರೆ ಆರಾಮಾಗಿ ಒಂದು ಸನ್ಸೆಟ್ ವ್ಯೂ ಕೂಡ ಕಾಣಿಸುತ್ತೆ ಆ್ಯಂಡ್ ಬ್ಯೂಟಿಫುಲ್ ಗಾರ್ಡನ್ ಕೂಡ ನೋಡ್ತಾ ಕುತ್ಕೊಳ್ಬೋದು. ನಾವೀಗ ಇಂಡೋರ್ ಆ್ಯಕ್ಟಿವಿಟಿ ಸೆಕ್ಷನ್ಗೆ ಬಂದಿದ್ದೀವಿ. 10-15 ಗೇಮ್ಸ್ ಇದೆ ಮಕ್ಕಳುಗಳಿಗೆ ಮತ್ತು ದೊಡ್ಡವ್ರಿಗೆ ಅಂತ. ಸೊ ಇಬ್ಬರು ಬಂದರೂ ಇನ್ವಾಲ್ವ್ ಆಗಿ ಚೆನ್ನಾಗಿ ಎಂಗೇಜ್ ಆಗಿ ಇರ್ಬೋದು ಇಲ್ಲಿ ಬಂದಾಗ. ಈ ಕಡೆ ಡಿಸ್ಕೋ ಟೇಬಲ್ ಇದೆ, ಈ ಕಡೆ ಸ್ನೂಕರ್ ಇದೆ, ಈ ಕಡೆ ಟೇಬಲ್ ಟೆನ್ನಿಸ್ ಇದೆ. ನನ್ನ ಹಿಂದ್ಗಡೆ ಮಕ್ಕಳಿಗೆ ಅಂತ ಹೇಳ್ಬಿಟ್ಟು ಒಂದು 2-3 ಥರದ್ದು ಆಟ ಇಟ್ಟಿದ್ದಾರೆ. ಆಮೇಲೆ ಫುಟ್ಬಾಲ್ ಇದೆ, ಮತ್ತು ಇನ್ನೊಂದು ಅಲ್ಲಿ ಒಂದು ಡೈಸ್ ಥರ ಒಂದು ಗೇಮ್ ಇದೆ. ಆಮೇಲೆ ಅಲ್ಲಿ ಗಾಲ್ಫ್ ಇದೆ. ಸೊ ಈ ಕಡೆ ಸೈಕಲ್ ಇಟ್ಟಿದ್ದಾರೆ, ಚೆಸ್ ಕ್ಯಾರಮ್ ಎಲ್ಲ ಇದೆ. ಸೊ ಇಲ್ಲಿ ಬಂದರೆ ತುಂಬ ನೀವು ಎಂಗೇಜ್ ಆಗಿ ಇರ್ಬೋದು. ಹಿಲ್ ವ್ಯೂ ರೆಸಾರ್ಟ್ನಲ್ಲಿ ಸ್ಟೇ ಆಪ್ಷನ್ಸು ಇದೆ. ಸೊ ಸ್ಟೇ ಆಪ್ಷನ್ಸಲ್ಲಿ ಡಿಫ್ರೆಂಟ್ ಆರ್ಕಿಟೆಕ್ಚರ್ ಇರುವಂಥ ರೂಮ್ಸ್ ಎಲ್ಲ ಇದೆ, ಕಾಟೇಜಸ್ ಎಲ್ಲ. 4 ವುಡನ್ ಹೌಸ್ ಇದೆ, ಅದರಲ್ಲೂ ಕೂಡ ಡಿಫ್ರೆಂಟ್ ಶೇಪ್ಸ್ ಇದೆ. ಇನ್ನು ನನ್ನ ಲೆಫ್ಟ್ ಸೈಡಲ್ಲಿ ಕಾಣಿಸ್ತಾ ಇರೋದು ಲೀಫ್ ಶೇಪಲ್ಲಿ ಇದೆ ವುಡನ್ ಹೌಸು. ಬನ್ನಿ ಅದನ್ನು ತೋರಿಸ್ತೀನಿ ಫಸ್ಟು. ಲೀಫ್ ಶೇಪಲ್ಲಿ ಇರೋ ವುಡನ್ ಕಾಟೇಜ್ ಇದ್ದಾನೆ. ನೋಡ್ತಿದ್ದಂಗೆ ನಮಗಂತೂ ವಾವ್ ಅಂತಾನೆ ಅನ್ಸುತ್ತೆ, ಡಿಫ್ರೆಂಟ್ ಆರ್ಕಿಟೆಕ್ಚರ್ ಇರೋದ್ರಿಂದ. ಇನ್ನು ಇದು ಕಾಟೇಜ್ ಮುಂದೆನೆ ಫುಲ್ ಗಾರ್ಡನ್ ಎಲ್ಲ ಇರೋದ್ರಿಂದ ತುಂಬ ಕೂಲಾಗೇ ಇರುತ್ತೆ ಒಳಗಡೆ. ಬನ್ನಿ, ಇಲ್ಲಿ ಇದು 2 ಆಕ್ಯುಪೆನ್ಸಿ ಇರೋದು. ಈ ವುಡನ್ ಕಾಟೇಜು ಲೀವ್ ಶೇಪಲ್ಲಿ ಇರೋದ್ರಿಂದ ಒಳಗಡೆನೂ ನಮ್ಗೊಂಥರ ಡಿಫ್ರೆಂಟ್ ಫೀಲ್ ಕೊಡುತ್ತೆ. ಮತ್ತು ಇಲ್ಲಿ ಒಂದು ಕ್ವೀನ್ ಸೈಜ್ ಕಾಟ್ ಇದೆ. ಈಗ ಟಿವಿ ಕೊಟ್ಟಿದ್ದಾರೆ, ನಾರ್ಮಲ್ ಕೆಟಲ್ಲು, ಕಾಫಿ ಮೇಕರು ಎಲ್ಲ ಇದೆ. ಮತ್ತು ಇದು ಚೇರು, ಫುಲ್ ಟರ್ನೇಬಲ್ ಚೇರು ಮತ್ತು ಒಂದು ಟೀ ಟೇಬಲ್ ಕೂಡ ಇದೆ. ಈ ಸೈಡಲ್ಲಿ ಬಾತ್ರೂಮ್ ಬರುತ್ತೆ, ಈ ಸೈಡಲ್ಲಿ ಮಿರರು ಮತ್ತು ಡ್ರೆಸ್ಸಿಂಗ್ ಟೇಬಲ್ ಬರುತ್ತೆ ಈ ಕಡೆ. ಸೊ ಸ್ಪೇಷಿಯಸ್ ಆಗಿದೆ, ಕಪಲ್ಸ್ಗೆ ಸೂಟಬಲ್ ಆಗಿದೆ. ಆ್ಯಂಡ್ ನೀವೇನಾದ್ರು ಡಿಫ್ರೆಂಟ್ ಆರ್ಕಿಟೆಕ್ಚರಲ್ಲಿ ಸ್ಟೇ ಮಾಡಬೇಕು, ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ ಇದ್ದರೆ ಇದನ್ನು ಚೂಸ್ ಮಾಡ್ಕೋಬೋದು. ಈ ವುಡನ್ ಕಾಟೇಜಸ್ಗೆ ಪ್ರೈಸು 8,250 ಫಾರ್ ಕಪಲ್ಸ್ ಆಗುತ್ತೆ. ಅಲ್ಲಿಗೆ ನಿಮಗೆ ಪರ್ ಹೆಡ್ ಅಂತಂದರೆ 4,100 ಏನೋ ಬರುತ್ತೆ. ಇದಕ್ಕೆ ವೈಫೈ ಇರುತ್ತೆ, ಇನ್ಕ್ಲೂಡ್ ಆಗಿರುತ್ತೆ. ವೈಫೈ, ಬ್ರೇಕ್ಫಾಸ್ಟು ಮತ್ತು ರೈನ್ ಡ್ಯಾನ್ಸ್, ಸ್ವಿಮ್ಮಿಂಗ್ ಪೂಲ್, ಇಂಡೋರ್ ಗೇಮ್ಸ್, ಔಟ್ಡೋರ್ ಗೇಮ್ಸ್ ಅಂತ ಇಷ್ಟು ಇನ್ಕ್ಲೂಡ್ ಆಗಿರುತ್ತೆ ಈ ಪ್ಯಾಕೇಜಲ್ಲಿ. ನಾನೀಗ ಇನ್ನೊಂದು ಟೈಪ್ ಆಫ್ ವುಡನ್ ಕಾಟೇಜ್ ಮುಂದೆನೇ ಇದ್ದೀನಿ. ಇಲ್ಲಿ ಕುತ್ಕೊಳ್ಳೋಕ್ಕೆಲ್ಲ ಚೆನ್ನಾಗಿದೆ, ಮುಂದೆನೇ ಬ್ಯಾಂಬೂ ಟ್ರೀಸ್ ಎಲ್ಲ ಇದೆ. ಸೊ ಕೂಲಾಗಿರುತ್ತೆ ಇಲ್ಲೂ ಕೂಡ. ಒಳಗಡೆ ಅಂತೂ ನಮ್ಗೆ ತುಂಬ ಇಷ್ಟ ಆಯಿತು. ಒಂಥರ ಸಿಲಿಂಡ್ರಿಕಲ್ ಶೇಪಲ್ಲಿ ಬರುತ್ತೆ. ಆ್ಯಕ್ಚುಲಿ ಸೈಡಿಂದ ನೋಡಿದ್ರೆ ಮುಂದೆ ಸರ್ಕ್ಯುಲರ್ ಶೇಪ್ ಇದೆ. ಬನ್ನಿ ಒಳಗಡೆ ತರಿಸ್ತೀನಿ. ಈ ಕಾಟೇಜ್ ಒಳಗಡೆ ಸಿಲಿಂಡ್ರಿಕಲ್ ಆಗಿರೋದ್ರಿಂದ ಇಲ್ಲಿ 3 ಸೆಕ್ಷನ್ ಬರುತ್ತೆ ನಮಗೆ. ಒಂದು ಫಸ್ಟ್ ಬಂದಿದ ತಕ್ಷಣ ಲಗೇಜ್ ರ್ಯಾಕ್ ಇಟ್ಕೊಳ್ಳೋಕೆ ಜಾಗ ಇದೆ, ಇಲ್ಲ ನೀವು ರಿಲ್ಯಾಕ್ಸ್ ಮಾಡ್ತೀನಿ ಅಂದರೆ ಕುತ್ಕೊಳ್ಳೋಕೆ ಜಾಗ ಇದೆ. ಒಂದು ಟೇಬಲ್ ಕೊಟ್ಟಿದ್ದಾರೆ, ಇನ್ನು ಇಲ್ಲಿ ಒಂದು ಮಿರರ್ ಇದೆ ಡ್ರೆಸ್ಅಪ್ ಆಗೋದಕ್ಕೆ. ಸೊ ಇಲ್ಲಿ ಒಳಗಡೆ ಬಂದ್ರೇ 2 ಬೆಡ್ ಇದೆ. ಈ ಕಡೆ 2 ಸೈಡು ಒಂದೊಂದು ಬೆಡ್ ಕೊಟ್ಟಿದ್ದಾರೆ. ಇಲ್ಲೂ ಟಿ ವಿ ಇದೆ. ಆ್ಯಂಡ್ ದೆನ್ ಈ ಸೆಕ್ಷನಲ್ಲಿ ಬಾತ್ರೂಮ್ ಏರಿಯಾ ಬರುತ್ತೆ. ಸೊ ಇದು ಇನ್ನೊಂದು ಡೋರು, ಬೇಕಾದ್ರೆ ಈ ಕಡೆಯಿಂದ ಹೋಗ್ಬೋದು, ಇಲ್ಲ ಕರ್ಟನ್ ಕ್ಲೋಸ್ ಮಾಡ್ಕೋಬೋದು. ಇಲ್ಲೂ ಸಿಂಕು, ಮಿರರು, ಶವರ್ ಏರಿಯಾ ಎಲ್ಲ ಚೆನ್ನಾಗಿದೆ, ಕ್ಲೀನಾಗಿದೆ. ಈ ಕಾಟೇಜ್ ಒಂಥರ ನಮಗೆ ಕ್ಯಾಂಪರ್ ವ್ಯಾನ್ ಫೀಲ್ ಕೊಡುತ್ತೆ, ಯಾಕೆಂದರೆ ಆ ಸಿಲಿಂಡ್ರಿಕಲ್ ಆಗಿ ಉದ್ದಕ್ಕಿರೋದು ಆ ಸೆಕ್ಷನ್ಸ್ಗಳು ಅದೆಲ್ಲ. ಮತ್ತು ಇಲ್ಲಿ AC ಇರುತ್ತೆ, ಇಲ್ಲೊಂದು ಪುಟ್ಟು ವಿಂಡೋ ಕೊಟ್ಟಿದ್ದಾರೆ. ಸೊ ಇಲ್ಲೂ ಗಾಳಿ ಆಡುತ್ತೆ. ಇದೆಲ್ಲ ನೋಡಿದಾಗ ನನಗೆ ಹಂಗೆ ಫೀಲ್ ಅನಿಸ್ತು ತಕ್ಷಣ, ನಾವು ಎಂಟ್ರಿ ಆಗಿದ ತಕ್ಷಣ. ಚೆನ್ನಾಗಿದೆ, ಮತ್ತು ವೈಫೈ ಕೂಡ ಇರುತ್ತೆ ಇಲ್ಲೂ. ಈ ವುಡನ್ ಕಾಟೇಜ್ ಈ ಶೇಪಿಂದ ನೀವೇನಾದ್ರು ಬುಕ್ ಮಾಡ್ಕೋಬೇಕು ಅಂದರೆ ಇದು ಪ್ರೈಸು 8,250 ಫಾರ್ 2 ಪೀಪಲ್ ಆಗುತ್ತೆ. ನೀವೇನಾದ್ರು ಬುಕ್ ಮಾಡ್ಕೋಬೇಕು ಅಂತ ಇದ್ದರೆ ಸ್ಕ್ರೋಲ್ ಆಗ್ತಿರೋಂಥ ನಂಬರ್ಗೆ ಕಾಲ್ ಮಾಡಿ. ಆ್ಯಂಡ್ ಈಗ ಇನ್ನೊಂದು ಟೈಪ್ ಆಫ್ ರೂಮ್ ಮುಂದೆ ನಿಂತಿದ್ದೀನಿ ನಾನು. ಇದು ಮಹಾರಾಜ ಟೆಂಟ್ ವಿಲ್ಲಾ ಅಂತ. ಇದು ಕೂಡ ತುಂಬ ಇಷ್ಟ ಆಯಿತು. ಇದೇನು ಎಲ್ಲದೂ ಇಷ್ಟ ಆಯಿತು ಅಂತ ಹೇಳ್ತಿದ್ದೀನಿ ಅಂತ ಅನ್ಕೋಬೇಡಿ, ನಿಜವಾಗ್ಲೂ ತುಂಬ ಚೆನ್ನಾಗಿದೆ, ಡಿಫ್ರೆಂಟ್ ಶೇಪಲ್ಲಿ ಇರೋದು. ಬನ್ನಿ ಈಗ ಒಳಗಡೆ ತೋರಿಸ್ತೀನಿ ಹೇಗಿದೆ ಅಂತ. ನೀವು ಇಷ್ಟಪಡ್ತೀರಾ ಅಂತ ಅನ್ಕೋತೀನಿ. ಸೊ ಎಂಟ್ರಿ ಆಗಿದ ತಕ್ಷಣ ಇಲ್ಲಿ ಸಿಟ್ಔಟ್ ಇದೆ. ಸೊ ಚೇರು, ಟೇಬಲ್ ಎಲ್ಲ ಹಾಕಿದ್ದಾರೆ. ಆ್ಯಂಡ್ ಇಲ್ಲಿ ಕವರ್ ಆಗೋಕ್ಕೆ ಮಸ್ಕಿಟೋ ನೆಟ್ ಇದೆ. ನೀವು ಸಂಜೆ ಹೊತ್ತು ಏನಾದ್ರು ಕೂತ್ಕೊಂಡಾಗ ಯಾವುದೇ ಸೊಳ್ಳೆ ಗಿಳ್ಳೆ ಆ ಥರದ್ದು ಏನೂ ಸಮಸ್ಯೆ ಆಗಲ್ಲ. ಇಲ್ಲಿ ಫ್ರಂಟು ಅಷ್ಟೇ ಇದು ಬಿಟ್ಕೊಂಡು ಜಿಪ್ ಹಾಕೊಂಡು ಬಿಡ್ಬೋದು. ಸೊ ಒಳಗಡೆ ಬನ್ನಿ. ಹಂಗೆ ಒಳಗೆ ಬಂದಿದ ತಕ್ಷಣ ಇದು ಹೆಸರೇನು ಮಹಾರಾಜ ಟೆಂಟ್ ವಿಲ್ಲಾ ಅಂತ. ನಿಜವಾಗ್ಲೂ ಆ ಫೀಲ್ ಕೊಡುತ್ತೆ, ನಮಗಂತೂ ಕೊಡ್ತು. ಆ್ಯಂಡ್ ಇಲ್ಲಿ ಕೊಟ್ಟಿರೋದು ಒಂದು ಕಿಂಗ್ ಸೈಜ್ ಕಾಟ್ ಇದೆ, 2 ಸೈಡ್ ಟೇಬಲ್ಲು ಮತ್ತು ಇಂಟರ್ಕಾಮ್ ಇದೆ. ರೆಫ್ರಿಜರೇಟರ್ ಇದೆ, ಕಾಫಿ ಮಾಡ್ಕೊತೀನಿ ಅಂದರೆ ನಿಮಗೆ ಇದು ಸ್ಯಾಚೆಸ್ ಎಲ್ಲ ಇದೆ. ಈ ಕಡೆ 2 ಸೀಟರ್ ಸೋಫಾ ಮತ್ತು TV, AC ಆ್ಯಂಡ್ ಈ ಕಡೆ ಒಂದು ಡ್ರೆಸ್ಸಿಂಗ್ ಟೇಬಲು. ಈ ಸೈಡಲ್ಲಿ ವಾರ್ಡ್ರೋಬ್ ಇದೆ. ಆ್ಯಂಡ್ ಈ ಸೈಡಲ್ಲಿ ಬಾತ್ರೂಮ್ ಅಂತೂ ತುಂಬಾ ಹೈಜೀನಾಗಿ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಫುಲ್ ಬ್ರೈಟ್ ಆಗಿದೆ, ಚೆನ್ನಾಗಿದೆ. ಈ ಮಹಾರಾಜ ಟೆಂಟ್ ವಿಲ್ಲಾಗೆ ಪ್ರೈಸು 8,750 ಫಾರ್ 2 ಪೀಪಲ್ ಆಗುತ್ತೆ. ಅದೇ ನೀವೇನಾದ್ರು 3 ಮೆಂಬರ್ಸ್ ಬಂದರೆ ಇಲ್ಲಿಗೆ 9,000 ಆಗುತ್ತೆ. ಸೊ ನಿಮ್ಗೆ ಅಲ್ಲಿಗೆ ಸ್ವಲ್ಪ ಕಮ್ಮಿ ಆಗುತ್ತೆ ಟು ಕಂಪೇರ್ ಮಾಡಿದ್ರೆ ಕಪಲ್ಸ್ಗೆ. ಆ್ಯಂಡ್ 3,000 ಪರ್ ಪರ್ಸನ್ ಅನ್ನಂಗೆ ಬೀಳುತ್ತೆ. ಇದಕ್ಕೆ ಇನ್ಕ್ಲೂಡ್ ಆಗೋದು ಬ್ರೇಕ್ಫಾಸ್ಟು, ವೈಫೈ ಮತ್ತು ಸ್ವಿಮ್ಮಿಂಗ್ ಪೂಲು, ರೈನ್ ಡ್ಯಾನ್ಸು, ಇಂಡೋರ್ ಆ್ಯಕ್ಟಿವಿಟೀಸು ಮತ್ತು ಇಲ್ಲಿ ಏನಿದು ಆ್ಯಂಬಿಯನ್ಸ್ ಇದೆ. ಸೊ ಇದೆಲ್ಲ ಇನ್ಕ್ಲೂಡ್ ಆಗಿರುತ್ತೆ ಈ ಪ್ರೈಸ್ಗೆ. ನಾನೀಗ ಎಲಿವೇಟೆಡ್ ಡೋಮ್ ಶೇಪಲ್ಲಿರೋ ಕಾಟೇಜ್ ಮುಂದೆ ನಿಂತಿದ್ದೀನಿ. ಇದು ಕೂಡ ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸೇ ಕೊಡುತ್ತೆ ನಿಮಗೆ, ಯುನಿಕ್ನೆಸ್ ಇರೋದ್ರಿಂದ. ಆ್ಯಂಡ್ ಒಳಗಡೆ ಹೋಗಿ ತೋರಿಸ್ತೀನಿ, ಹಾಗೆ ಕೊಡುತ್ತಾ ಒಳಗಡೆನೂ ಫೀಲ್ ಅಂತ ತೋರಿಸ್ತೀನಿ ಬನ್ನಿ.
ಮೇಲ್ಗಡೆ ಹತ್ಕೊಂಡು ಹೋಗೋದೇ ಒಂಥರ ಚೆನ್ನಾಗಿದೆ. ಇಲ್ಲಿ ನಿಂತ್ಕೊಂಡ್ರೆ ಫುಲ್ ಈ ಕಡೆ ರೆಸಾರ್ಟ್ ಎಲ್ಲ ಕಾಣಿಸುತ್ತೆ, ಗ್ರೀನರಿ ಫುಲ್ ಕಾಣಿಸುತ್ತೆ, ಚೆನ್ನಾಗಿದೆ. ನಾನು ಕೆಳಗಡೆ ಹೇಳಿದೆ ಇದು ಡೋಮ್ ಶೇಪಲ್ಲಿದೆ ಈ ಕಾಟೇಜ್ ಅಂತ. ಆ್ಯಂಡ್ ಒಳಗಡೆ ಬಂದಿದ ತಕ್ಷಣ ಅದೇ ಫೀಲೇ ಕೊಡುತ್ತೆ. ಆ್ಯಂಡ್ ಇದು ಕೂಡ ಕಪಲ್ ಶೇರಿಂಗ್ ಬರುತ್ತೆ. ಇಲ್ಲಿ ಟಿ ವಿ ಮತ್ತು 2 ಸೈಡ್ ಟೇಬಲ್ ಆ ಕಡೆ ಇದೆ, ಈ ಕಡೆ ಒಂದು ಟೀ ಟೇಬಲ್ ಕೊಟ್ಟಿದ್ದಾರೆ. ಒಂಥರ ನಿಮಗೆ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಬೇಕು ಅಂದರೆ ಎಲಿವೇಟೆಡ್ ಆಗಿರೋದು ಇದು. ರಿಫ್ರೆಶ್ ಫೀಲ್ ಬೇಕು ಅಂದರೆ ಇದು ಕೂಡ ಚೂಸ್ ಮಾಡ್ಕೋಬೋದು. ಈ ಸೈಡಲ್ಲಿ ಒಂದು ಕೋಝಿ ಆಗಿರೋ ಕ್ಲೀನಾಗಿ ಮೇಂಟೈನ್ ಮಾಡಿರೋಂಥ ಬಾತ್ರೂಮ್ ಇದೆ, ಟಿ ವಿ ಇದೆ, ಮತ್ತು ಇಲ್ಲೂ ಕೂಡ AC ಫ್ಯಾನ್ ಎಲ್ಲ ಫೆಸಿಲಿಟಿ ಇದೆ. ನೀವೇನಾದ್ರು ಈ ಡೋಮ್ ಶೇಪಲ್ಲಿರೋ ಕಾಟೇಜ್ನ ಬುಕ್ ಮಾಡ್ಕೊಳ್ಬೇಕು ಅಂತ ಇದ್ದರೆ ಫಾರ್ 2 people 8,250 rupees ಆಗುತ್ತೆ. ಇನ್ ಕೇಸ್ ನೀವೇನಾದ್ರು 3 ಜನ ಬಂದರೆ 9,000 rupees ಆಗುತ್ತೆ. ಅಲ್ಲಿಗೆ ನಿಮ್ಗೊಂದು ಪರ್ ಪರ್ಸನ್ 3,000 ಅನ್ನಂಗೇನೋ ಬೀಳುತ್ತೆ. 2 people ಬಂದರೆ 8,250 ಆಗುತ್ತೆ ಫಾರ್ 2 people. ಆ್ಯಂಡ್ ದೆನ್ ಇದಕ್ಕೆ ನೀವೇನಾದ್ರು ಈ ಕಾಟೇಜ್ನ ಬುಕ್ ಮಾಡ್ಕೊಳ್ಬೇಕು ಅಂತಿದ್ರೆ ಅಲ್ಲಿ ಕೆಳಗಡೆ ಸ್ಕ್ರಾಲ್ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿದ್ರೆ ನೀವು ಬಲ್ಕಲ್ಲಿ ಬಂದರೆ ನಿಮ್ಗೊಂದು ಆಫರ್ ಡಿಸ್ಕೌಂಟ್ ಏನಾದ್ರು ಸಿಗತ್ತೆ. ಇಲ್ಲಿ ಟ್ರೆಡಿಷನ್ ಆಗಿರೋ ವುಡನ್ ಕಾಟೇಜ್ ಕೂಡ ಇದೆ, ನನ್ನ ಹಿಂದೆ ಇರೋದೇ ಅದು. ಆ್ಯಂಡ್ ಇಲ್ಲಿ ಇನ್ನೂ ಬೇರೆ ಬೇರೆ ಟೈಪ್ಸ್ ಆಫ್ ರೂಮ್ಸ್ ಇದೆ, ಜಕ್ಕೂಸಿ ಇರೋ ರೂಮ್ಸ್ ಎಲ್ಲ ಇದೆ. ಸೊ ಅದ್ರ ಡೀಟೇಲ್ ಪ್ರೈಸ್ ಎಲ್ಲ ನಾವು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀವಿ, ಅಲ್ಲಿ ಚೆಕ್ ಮಾಡಿ. ಆ್ಯಂಡ್ ನೀವು ಬುಕ್ ಮಾಡ್ಕೋಬೇಕು, ಇಲ್ಲಿ ಸ್ಟೇ ಇರ್ಬೋದು ಅಥವಾ ಇದಕ್ಕೆ ಡೇ ಔಟಿಂಗ್ ಇರ್ಬೋದು, ಯಾವುದೇ ಅದಕ್ಕೂ ಬುಕ್ ಮಾಡ್ಕೊಳ್ತೀನಿ ಅಂದರೆ ಸ್ಕ್ರಾಲ್ ಮಾಡ್ತಿರೋಂಥ ನಂಬರ್ಗೆ ಕಾಲ್ ಮಾಡಿ ಆ್ಯಂಡ್ ನಿಮ್ಮ ಡಿಸ್ಕೌಂಟ್ನ ತೊಗೋಬೋದು. ಈಗ ಬ್ರೇಕ್ಫಾಸ್ಟ್ ಟೈಮ್ ಆಗಿದೆ, ಸೊ ಡೈನಿಂಗ್ ಏರಿಯಾಗೆ ಬಂದಿದ್ದೀವಿ. ಬಂದಿದ ತಕ್ಷಣ ಒಂದು ಫ್ರೆಶ್ ಫ್ರೂಟ್ ಜ್ಯೂಸ್ ಇದೆ, ಈ ಕಡೆ ಮಿಲ್ಕ್ ಶೇಕ್ ಇದೆ. ಮಿಲ್ಕ್ ಶೇಕ್ ಟ್ರೈ ಮಾಡಿದೆ, ಚೆನ್ನಾಗಿದೆ ಟೇಸ್ಟು. ಸೊ ಇಲ್ಲಿ ಒಂದು 8 ಥರದ್ದು ಬ್ರೇಕ್ಫಾಸ್ಟ್ ಇವತ್ತು ಅರೇಂಜ್ ಮಾಡಿದ್ದಾರೆ. ಇವತ್ತು ಬಫೆ ಬ್ರೇಕ್ಫಾಸ್ಟ್ ಇದೆ, ನೋಡೋಣ ಏನೇನಿದೆ ಅಂತ ಬನ್ನಿ. ಇಲ್ಲಿ ವೆಜಿಟೇಬಲ್ಸ್ ಇಟ್ಟಿದ್ದಾರೆ, ಸೊ ಪೆಪ್ಪರ್ ಎಲ್ಲ ಹಾಕಿ ಚೆನ್ನಾಗಿದೆ, ಟೇಸ್ಟ್ ಮಾಡೋಣ ಇದನ್ನು. ಈ ಕಡೆ ಪೊಟ್ಯಾಟೋದೊಂದು ಫ್ರೈಡ್ ಐಟಮ್ ಇಟ್ಟಿದ್ದಾರೆ, ನೋಡೋಣ ಟೇಸ್ಟ್ ಮಾಡ್ತೀನಿ ಹೇಗಿದೆ ಅಂತ. ಸೊ ಆ ಕಡೆ ಒಂದು ಬಾಯ್ಲ್ಡ್ ಎಗ್ ಇಟ್ಟಿದ್ದಾರೆ, ಈ ಕಡೆ ಬ್ರೆಡ್ಡು ಬಟರ್ ಜಾಮ್ ಎಲ್ಲ ಇದೆ, ಈ ಕಡೆ 2 ಥರದ ಚಟ್ನಿ ಇದೆ. ಸೊ ಚಟ್ನಿ ಹಾಕೊಂಡು ಟೇಸ್ಟ್ ಮಾಡ್ತೀನಿ, ನೋಡೋಣ. 2 ಥರದ್ದು ಇದೆ. ಆ್ಯಂಡ್ ಈ ಸೈಡಲ್ಲಿ ಬಿಸಿ ಬಿಸಿಯಾಗಿರೋ ಇಡ್ಲಿ ಇಟ್ಟಿದ್ದಾರೆ. ಆ್ಯಂಡ್ ಈ ಸೈಡು ವಡೆ ಇದೆ, ಲೆಟ್ ಮೀ ಟೇಸ್ಟ್ ಇಟ್. ಆ್ಯಂಡ್ ದೆನ್ ಈ ಕಡೆ ಒಂದು ಉತ್ತಪ್ಪಮ್ ಇದೆ, ಒಂದು ಪುಟ್ಟಾಗಿ ಚೆನ್ನಾಗಿದೆ ನೋಡೋಕ್ಕೆ ಉತ್ತಪ್ಪಮ್ಮು. ಆ್ಯಂಡ್ ಬೇಕು ಅಂದರೆ ಮಸಾಲೆ ದೋಸೆ ಕೂಡ ಮಾಡಿಕೊಡ್ತಾರೆ. ಆ್ಯಂಡ್ ಈ ಕಡೆ ಪೂರಿ ಸಾಗು ಇದೆ. ಫಸ್ಟ್ ಇದೆಲ್ಲ ಕಂಪ್ಲೀಟ್ ಮಾಡ್ತೀನಿ, ಆಮೇಲೆ ಹಾಕೋತೀನಿ. ಸೊ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ. ಈ ಕಡೆ ಲೆಮನ್ ರೈಸ್ ಇದೆ, ಈ ಕಡೆ ಖಾರ ಬಾತು ಮತ್ತು ಕೇಸರಿ ಬಾತು. ಕೇಸರಿ ಬಾತ್ ಮೇಲೂ ಅಷ್ಟೇ ಇದು ಗೋಡಂಬಿ ದ್ರಾಕ್ಷಿ ಎಲ್ಲ ಹಾಕಿ ಗಾರ್ನಿಷಿಂಗ್ ಚೆನ್ನಾಗಿ ಮಾಡಿದ್ದಾರೆ. ಈ ಸೈಡಲ್ಲಿ ಸಾಂಬಾರಿದೆ, ಇಷ್ಟೇ ಅಲ್ಲದೆ ಆ ಸೈಡಲ್ಲಿ ಕಾಫಿ ಟೀ ಇಟ್ಟಿದ್ದಾರೆ. ಸೊ ಎಲ್ಲ ಒಂದೊಂದಾಗಿ ಟೇಸ್ಟ್ ಮಾಡ್ತೀನಿ ಈಗ ನಾನು. ಇದು ಪೊಟೆಟೊ ಫ್ರೈಡು ಅಂತ ಹೇಳಿದ್ ನಾನು, ಚೆನ್ನಾಗಿದೆ, ಒಳಗಡೆ ಚೀಸ್ ಹಾಕಿದ್ದಾರೆ ಅನಿಸ್ತಾ ಇದೆ. ಆ್ಯಂಡ್ ಇದು ನಗೆಟ್ಸ್ ತಿಂತೀವಲ್ಲ, ಪೊಟೆಟೊ ನಗೆಟ್ಸು, ಆ ಥರ ಇದೆ ಟೇಸ್ಟು. ಈಗ ಬ್ರೇಕ್ಫಾಸ್ಟ್ ಎಲ್ಲ ಆಯಿತು. ಸೊ ಈಗ ಅಡ್ವೆಂಚರ್ಸ್ ಆಡೋಣ ಅಂತ ಬಂದಿದ್ದೀವಿ. ತುಂಬಾ ಬಿಸಿಲು ಹಾಕೋಕ್ಕಿಂತ ಮುಂಚೆ ಆಡ್ಬಿಡೋಣ ಅಂತ. ಆ್ಯಂಡ್ ಇಲ್ಲಿ ಒಂದು 10 ಥರದ್ದು ರೋಪ್ ಆ್ಯಕ್ಟಿವಿಟೀಸ್ ಇದೆ, ಸ್ಕೈ ಕ್ಲಿಂಗು, ಜಿಪ್ ಲೈನು ಮತ್ತು ಈ ಥರ ರೋಪ್ ವಾಕ್ ಎಲ್ಲ ಇದೆ. ಸೊ ಒಂದೊಂದೇ ಆಡ್ತೀವಿ. ಮತ್ತು ಇಲ್ಲಿ ಈ ಅಡ್ವೆಂಚರ್ಸ್ ಗೇಮ್ಗೆಲ್ಲ ಚಾರ್ಜಬಲ್ ಇರುತ್ತೆ. ಈಗ ಇಂಡಿವಿಜುವಲ್ ಆಗಿ ತೊಗೋತೀನಿ ಅಂದರೆ ಈ 10 ಆ್ಯಕ್ಟಿವಿಟೀಸ್ಗೆ 800 rupees ಆಗುತ್ತೆ. ಸೊ ನೀವೇನಾದ್ರು ಕಾಂಬೋದಲ್ಲಿ ತೊಗೊಂಡ್ರೆ 500 rupees ಆಗುತ್ತೆ ಇಷ್ಟು ಆ್ಯಕ್ಟಿವಿಟಿ, 10 ಆ್ಯಕ್ಟಿವಿಟೀಸ್ಗೆ. ಈಗ ಬೋಟಿಂಗಿಗೆ ಲೈಫ್ ಜಾಕೆಟ್ ಕೊಟ್ಟಿದ್ದಾರೆ, ಇಲ್ಲೇ ಬೋಟಿಂಗ್ ಮಾಡಿಸ್ತಾರೆ. ಆ್ಯಂಡ್ ಅಲ್ಲಿ ಹೋಗಿ ಬಂದಿದ್ದು ಅಡ್ವೆಂಚರ್ದು ಕೆಮೆಲಿಯನ್ ವಾಕು ತುಂಬ ಥ್ರಿಲ್ ಆಗಿತ್ತು. ನನಗಂತೂ ಒಂಥರ ಒಂದು ಸ್ವಲ್ಪ ಭಯನೇ ಆಯಿತು ಆ್ಯಕ್ಚುಲಾಗಿ. ಅಂದರೆ ರೋಪ್ ಆ್ಯಕ್ಟಿವಿಟಿ ಅಭ್ಯಾಸ ಇದ್ರೂ ಫಸ್ಟ್ ಟೈಮ್ ಹೋದಾಗ ಆ ಒಂದು ಆ್ಯಕ್ಟಿವಿಟಿಗೆ ಒಂಥರ ಭಯ ಅನಿಸುತ್ತೆ, ಬಟ್ ಆಮೇಲೆ ಓಕೆ. ಆ್ಯಂಡ್ ಇನ್ನೊಂದು ಮೇಯ್ನ್ ಏನು ಚೆನ್ನಾಗಿದೆ ಅಂತಂದರೆ ಇಲ್ಲಿ ಕೆಳಗಡೆ ಒಂದು ಪಾಂಡ್ ಥರ ಇದೆಯಲ್ಲ ನೀರಿಂದು, ಅದ್ರ ಮೇಲೆ ಹಿಂಗೆ ಆಡಬೇಕು. ಆಮೇಲೆ ಇಲ್ಲಿ ಪ್ರತಿಯೊಂದು ಆ್ಯಕ್ಟಿವಿಟೀಸ್ಗೆ ಹೋಗೋಕ್ಕೂ ಚೆನ್ನಾಗಿ ಅದು ಒಂದು ಲಿಂಕ್ ಮಾಡಿದ್ದಾರೆ. ಯಾವುದೇ ಥರ ಭಯ ಅನಿಸಲ್ಲ, ನೀಟಾಗಿ ಮೆಟ್ಲೆಲ್ಲ ಸ್ಟೆಪ್ಸ್ ಎಲ್ಲ ಇದೆ, ನೀಟಾಗಿ ಹೋಗಿ ಆಡ್ಕೊಂಡು ಬರ್ಬೋದು. ಈಗ ಬೋಟಿಂಗ್ ಹೋಗ್ತಾ ಇದ್ದೀನಿ. ಈಗ ಪೇಂಟ್ ಬಾಲ್ ಆಡಕ್ಕೆ ಬಂದಿದ್ದೀವಿ. ಈ ಕಡೆ ಇದು 100 rupees, ಇದು ಚಾರ್ಜಬಲ್ ಅಡಿಷನಲ್ಲು. 500 ರೂಪಾಯಿ ಅಲ್ದಲ್ಲ ಇದು ಅಡಿಷನ್ ಇರುತ್ತೆ. 100 rupees, 5 ಬಾಲ್ ಕೊಡ್ತಾರೆ. ಸೊ ಇಲ್ಲಿ ನಿಂತ್ಕೊಂಡು ಪೇಂಟ್ ಬಾಲ್ನ ಅದೇ ಟಾರ್ಗೆಟು ಈಗ ನಾನು ಅಲ್ಲಿಗೆ ಹೊಡಿತಾ ಇರೋದು. ನೋಡೋಣ ಹೋಗುತ್ತಾ ಕರೆಕ್ಟಾಗಿ ಮಧ್ಯಕ್ಕೆ ಅಂತ. ಅಯ್ಯೋ ಎಲ್ಲೆಲ್ಲೋ ಹೋಯ್ತು. ಸೊ ಇಲ್ಲಿ ATV ಟ್ರ್ಯಾಕ್ ಸಹ ಇದೆ, ಹೊಸ ಬೈಕ್ಸ್ಗಳು ಇಲ್ಲಿರೋದು. ಸೊ ಇವಾಗ ಟ್ರೈ ಮಾಡ್ತಾ ಇದ್ದೀನಿ ನನ್ನ ಎಕ್ಸ್ಪೀರಿಯನ್ಸ್ನ.
ಈಗ ನಾವು ಈ ರೆಸಾರ್ಟಿಂದ ಹೊರಡೋವಂಥ ಟೈಮ್ ಬಂದಿದೆ. ನಮ್ಮ ಎಕ್ಸ್ಪೀರಿಯನ್ಸ್ ಹೇಳಬೇಕು ಅಂದರೆ ಓವರಾಲಾಗಿ ತುಂಬಾ ಚೆನ್ನಾಗಿತ್ತು. ತುಂಬ ಆ್ಯಕ್ಟಿವಿಟೀಸ್ ಇದೆ, ಟೈಮೇ ಸಾಕಾಗಲಿಲ್ಲ ಎಷ್ಟೊಂದು ಆ್ಯಕ್ಟಿವಿಟೀಸ್ ಆಡೋಕ್ಕೆ ನಮಗೆ. ಆ್ಯಂಡ್ ಈ ಗಾರ್ಡನಲ್ಲೇ ಏನೂ ಆ್ಯಕ್ಟಿವಿಟೀಸ್ ಬೇಡ, ಸುಮ್ಮನೆ ಕೂತ್ಕೊಂಡು ರಿಲ್ಯಾಕ್ಸ್ ಮಾಡ್ತೀನಿ ಪೀಸ್ಫುಲ್ಲಾಗಿ ಅಂತಂದ್ರೂ ಇಲ್ಲಿ ಕಾಣಿಸ್ತಿರೋಂಥ ಬ್ಯೂಟಿಫುಲ್ ಗಾರ್ಡನ್ ಇದೆ. ಅಲ್ಲಿ ಕುತ್ಕೊಳ್ಳೋಕ್ಕೂ ಅಷ್ಟೇ ತುಂಬ ಫೆಸಿಲಿಟಿ ಎಲ್ಲ ಮಾಡಿದ್ದಾರೆ, ತುಂಬ ಚೆನ್ನಾಗಿತ್ತು. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀವಿ. ಇದೇ ಥರ ಬೇರೆ ಬೇರೆ ಕಂಟೆಂಟ್ ಕೂಡ ನಾವು ನಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹೀಗೆ ಸಪೋರ್ಟ್ ಮಾಡಿ ನಮಗೆ. ಆ್ಯಂಡ್ ಥ್ಯಾಂಕ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಆ್ಯಂಡ್ ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀವಿ ಇದೇ ಥರ. ಟ್ರಾವೆಲ್ ಮೋರ್, ಹ್ಯಾವ್ ಫನ್.